ಮೊಸರು ಸಾರು ಮಾಡೋದಕ್ಕೆ ಇಲ್ಲಿ ನಾನು ಸ್ವಲ್ಪ ಮೊಸರು ತೊಗೊಂಡಿದ್ದೇನೆ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು. ಇದು ಆಪ್ಷನಲ್ಲು. ಕಡಲೆಕಾಳು ಹುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ನಂಚ್ಕೊಂಡು ತಿನ್ನೋದಕ್ಕೆ. ಸ್ವಲ್ಪ ಜೀರಿಗೆ ಪುಡಿ, ಮೆಣಸು ಪುಡಿ, ಅರಿಶಿಣದ ಪುಡಿ, ಮನೇಲೆ ಮಾಡಿರೋಂಥ ಸಾರಿನ ಪುಡಿ ಬೇಕಾಗುತ್ತೆ. ಫಸ್ಟಿಗೆ ಒಂದು ಹಿಡಿ ಆಗೋಷ್ಟು ಕಡಲೆಕಾಳನ್ನ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಮೊಸರು ಸಾರಿಗೆ ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ, ಸಾಸಿವೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಕೆಂಪಗಾಗಲಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕೆಂಪಗಾಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಕಡಲೆಕಾಳು ಅಷ್ಟೇ ಈ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿಣದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ನೀರು ಹಾಕ್ಕೊಂಡು ಇದು ಡೈಲ್ಯೂಟ್ ಮಾಡ್ಕೋಬೇಕು. ಕಡಲೆಕಾಳು ಈ ಥರ ಹುರ್ಕೊಂಡಿರಬೇಕು. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳಿ, ಬೇಯಿಸ್ಕೋಬೇಕು. ಇದು 90% ಅಷ್ಟು ಬೆಂದರೆ ಸಾಕು. ಕಾಳು ಹಿಡಿಯೋಷ್ಟು ಉಪ್ಪು ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಮರಳೆ ಮಾಡಿರೋಂಥ ಸಾರಿನ ಪುಡಿ ಹಾಕ್ತಾ ಇದ್ದೀನಿ. ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಈ ರೆಸಿಪಿನೂ ಸಹ ಶೇರ್ ಮಾಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕೋಬೇಕು. ಸ್ವಲ್ಪ ಮೆಣಸು ಪುಡಿ. ಇದನ್ನು ಒಂದು 2 ಸೆಕೆಂಡ್ ಈ ಥರ ಬಾಡಿಸ್ಕೊಳ್ಳಿ. ಈ ಒಗ್ಗರಣೆಯಲ್ಲಿ ಅಕ್ಕಿ ಹಿಟ್ಟು ಮಿಶ್ರಣನ ಇದಕ್ಕೆ ಹಾಕೋಬೇಕು. ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೋಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ, ಗಂಟು ಕಟ್ಬಿಡುತ್ತೆ, ಬೇಗ ಸಿಮ್ಮಲ್ಲೇ ಇರಬೇಕು. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ, ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ಇದು ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ನೋಡಿ, ಹಾಕಿದ ತಕ್ಷಣ ನಾನು ಆಲ್ಮೋಸ್ಟ್ 2 ಬಟ್ಲಷ್ಟು ನೀರು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಆ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಸೈಡಲ್ಲಿ ನೋಡಿ, ಕಾಳು ಸಹ ಬೇಯ್ತಾ ಇದೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾನು 2 ಗ್ಲಾಸ್ ನೀರು ಹಾಕಿದ್ನಲ್ಲ, 2 ಕಪ್ ನೀರು ಹಾಕಿದ್ನಲ್ಲ, ಈ ಥರ ಗೊಜ್ಜು ಕನ್ಸಿಸ್ಟೆನ್ಸಿಗೆ ಬರಬೇಕು. ಇವಾಗ ಫ್ಲೇಮ್ನ ಆಫ್ ಮಾಡಿ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಈ ಥರ ಕೂಲ್ ಆದಮೇಲೆ ನೀವು ಮೊಸರಿಗೆ ಮಿಕ್ಸ್ ಮಾಡಬೇಕು. ಬಿಸಿ ಇದರಲ್ಲಿ ಹಾಕ್ಬಿಟ್ರೆ ಮೊಸರು ಎಲ್ಲ ಒಡೆದು ಹೋಗ್ಬಿಡುತ್ತೆ. ಸೊ ಇದು ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಡಿ. ಇದಕ್ಕೆ ನಾವು ಹುಳಿ ಹಾಕಬಾರ್ದು, ಯಾಕಂದರೆ ಮೊಸರಲ್ಲಿ ಹುಳಿ ಅಂಶ ಇರುತ್ತೆ. ಸೊ ಇದು ಕೂಲ್ ಆಗಲಿ. ಮೊಸರು ತೊಗೊಂಡಿದ್ದೀನಿ ನಾನು. ಅಲ್ಲಿ ಸಾರಿಗೂ ಸಹ ಉಪ್ಪು ಹಾಕಿದ್ದೆ, ಇವನ್ ಕಾಳಿಗೂ ಉಪ್ಪು ಹಾಕಿದ್ದೆ. ನೋಡಿಕೊಂಡು ಮೊಸರಿಗೆ ಉಪ್ಪು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮೊಸರನ್ನ ಸಿಲುಕಬೇಕು. ನೀವು ಮನೇಲೇ ಮಾಡಿರೋ ಮೊಸರಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಹುಳಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮೇನ್ ಇದಕ್ಕೇನು ಗೊತ್ತಾ, ಈ ಥರ ಮೊಸರನ್ನ ಚೆನ್ನಾಗಿ ಸಿಲುಕಬೇಕು. ಚುಕ್ಕೆ ಥರ ಬರಬಾರ್ದು, ಚೆನ್ನಾಗಿ ನೈಸಾಗಿ ಸಿಲ್ಕೋಬೇಕು. ಆಮೇಲೆ ಈ ಥರ ನೊರೆ ಬರಬೇಕು. ಆವಾಗ ನೀವು ಮೊಸರು ಸಾರು ತಿನ್ನೋವಾಗ ಒಂಥರ ಹಸಿ ವಾಸನೆ ಇರೋದಿಲ್ಲ. ಈ ಥರ ಚೆನ್ನಾಗಿ ಸಿಲ್ಕೊಂಡು ಸೋರಿಸ್ಕೋಬೇಕು. ಏನಕ್ಕೋದು ಸೋರಿಸ್ಕೋಬೇಕು, ಮೇಲೆ ಕೆನೆ ಎಲ್ಲ ಇರುತ್ತಲ್ಲ, ನಿಮ್ಮ ಕೆನೆ ಇಷ್ಟ ಆದರೆ ಹಾಗೆ ಹಾಕೋಬೋದು. ಬಟ್ ನೋಡಿ, ಈ ಥರ ಚೆನ್ನಾಗಿ ಸಿಲ್ಕ್ಬಿಟ್ಟು ನೀವು ಮೊಸರನ್ನ ಸೋರಿಸ್ಕೊಳ್ಳಿ. ಕಾಳು ಈ ಥರ ಬೆಂದಿರಬೇಕು. ಒಂದು 90% ಅಷ್ಟು ಬೆಂದಿದ್ರೆ ಚೆನ್ನಾಗಿರುತ್ತೆ. ಮಧ್ಯ ಸಿಕ್ಕಿದ್ರೆ ಇದು ಆಪ್ಷನಲ್ಲು, ಬೇಕಿದ್ದರೆ ನೀವು ಇದನ್ನು ಮಾಡ್ಕೋಬೋದು, ಇಲ್ಲ ಅಂದರೆ ಇದನ್ನು ಸ್ಕಿಪ್ ಸಹ ಮಾಡ್ಕೋಬೋದು. ನೋಡಿ, ಮೊಸರು ಸಾರಿಗೆ ಎಲ್ಲ ರೆಡಿಯಾಗಿದೆ. ಸಾರು ಇದು ಮೊಸರು ಮಿಕ್ಸ್ ಮಾಡೋಕ್ಕೆ ರೆಡಿಯಾಗಿದೆ. ಇವಾಗ ಕಂಪ್ಲೀಟ್ಲಿ ಕೂಲ್ ಆಗಿದೆ. ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೈಟಿಗೆ ಬೇಕಿದ್ರೆ ನೀವು ಸೇವ್ ಮಾಡ್ಕೋಬೋದು. ಎಲ್ಲ ಒಂದೇ ಸತಿ ಹಾಕಿ ಕಲಿಸ್ಬಿಡ್ಬೇಡಿ, ಆವಾಗ ತಿನ್ಬಿಡ್ಬೇಕು. ಇದನ್ನು ಮಧ್ಯಾಹ್ನ ಮಾಡಿಬಿಟ್ಟು ಸಾರು ಮತ್ತೆ ರಾತ್ರಿಗೆ ಇದು ಬಡ್ಸೋಕ್ಕಾಗಲ್ಲ, ಹುಳಿ ಬಂದ್ಬಿಡುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ನೋಡಿ, ಈ ಥರ ಕಲಿಸ್ಕೋಬೇಕು. ಇಲ್ಲಿ ನೋಡಿ, ನಾನು ಫುಲ್ ಗೊಜ್ಜು ಇದಕ್ಕೆ ಮೊಸರಿಗೆ ಹಾಕಿದ್ದೀನಿ. ಈ ಕಡಲೆಕಾಳು ಇದೆಯಲ್ಲ, ಈ ಸೈಡಲ್ಲಿ ಹಾಗೆ ಇಟ್ಕೊಂಡು ತಿನ್ಬೋದು. ನಾನು ಇದು ಒಂಚೂರು ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ತಿಕ್ನೆಸ್ ನೋಡಿ, ಹೀಗಿರಬೇಕು. ಮುದ್ದೆಗೆ ಹಚ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇದಕ್ಕೆ ದಂಟಿನ ಸೊಪ್ಪಿನ ಪಲ್ಯ ಮಾಡಿದ್ರೆ ಸೂಪರಾಗಿರುತ್ತೆ. ಆ ರೆಸಿಪಿನೂ ಸಹ ನಾನು ಶೇರ್ ಮಾಡಿದ್ದೀನಿ, ಟ್ರೈ ಮಾಡಿ ಒಂದ್ಸತಿ. ಅನ್ನಕ್ಕೆ ಮುದ್ದೆಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಬ್ಯಾಚುಲರ್ಸ್ ಅಡುಗೆ ಅಂತಲೇ ಹೇಳ್ಬೋದು, ಟ್ರೈ ಮಾಡಿ. ಅನ್ನ ಮತ್ತು ಮೊಸರು ಸಾರು ಸೂಪರಾಗಿರುತ್ತೆ, ಟ್ರೈ ಮಾಡಿ. ಕಾಳು ಬೇಕಿದ್ರೆ ನೀವು ಸೈಡ್ ಇಟ್ಕೊಂಡು ನಂಚ್ಕೋಬೋದು, ಚೆನ್ನಾಗಿರುತ್ತೆ. ಮೊಸರು ಸಾರು ಕಡಲೆಕಾಳನ್ನ ಹುರಿದ್ಬಿಟ್ಟು ಮಾಡಿರೋದು ಸಖತ್ತಾಗಿರುತ್ತೆ. ಅನ್ನಕ್ಕಂತೂ, ಈ ಬೇಸಿಗೆಗಾಲಕ್ಕಂತೂ ಇದು ಮಾಡಿಸಿದ್ದು. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ತಿಂತಾ ಇದ್ದರೆ ಈ ಬಿಸಿಲಿಗೂ ಇದಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಹಾಯಾಗಿರುತ್ತೆ. ಟ್ರೈ ಮಾಡಿ.